ಪಾಠಶಾಲೆ ದೇವ ಮಂದಿರ, ನಮಗೆ ಜಾತಿ ಭೇದವಿಲ್ಲ ಬದುಕು ಸುಂದರ. ನಾವು ಕಲಿತ ಪಾಠಶಾಲೆ ದೇವ ಮಂದಿರ, ನಮಗೆ ಜಾತಿ ಭೇದವಿಲ್ಲ ಬದುಕು ಸುಂದರ. ನಮ್ಮ ಸಹ್ಯಾದ್ರಿ ಇಕೋ ಕ್ಲಬ್ನ ಅಡಿಯಲ್ಲಿ ನಾವು ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಹೊನ್ನಾವರ ತಾಲೂಕಿನ ಪ್ರಸಿದ್ಧ ವೈದ್ಯರುಗಳಲ್ಲಿ ಒಬ್ಬರಾದ ಶ್ರೀ ರಂಗನಾಥ್ ಪೂಜಾರಿ ಸರ್ ಅವರು ಆರೋಗ್ಯಕರ ಜೀವನ ಶೈಲಿ ಯಾವ ರೀತಿ ನಡೆಸಬೇಕು ಅನ್ನೋದರ ಬಗ್ಗೆ ನಮ್ಮ ಮಕ್ಕಳಿಗೆ ಹಾಗೂ ಪಾಲಕ ಪೋಷಕರಿಗೆ, ಶಿಕ್ಷಕರಿಗೆ ಎಲ್ಲ ಅರಿವನ್ನು ನೀಡಲಿಕ್ಕೆ ಇಂದು ನಮ್ಮೆದುರಿಗೆ ಬಂದು ನಿಂತಿದ್ದಾರೆ. ಅವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕ್ಲಬ್ನ ಉಪನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಪಾಲಕ ಪೋಷಕರಿಗೂ, ಮುದ್ದು ಮಕ್ಕಳಿಗೂ ಹಾಗೂ SDMCಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳಿಗೂ ಹಾರ್ದಿಕ ಸ್ವಾಗತವನ್ನು ವಹಿಸ್ತಾ ಇಂದಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತಾ ಇದ್ದೀನಿ. ಜೀವನ ಶೈಲಿ ಅಥವಾ ಆರೋಗ್ಯಕ್ಕಾಗಿ ಪೇರೆಂಟ್ಸು ಮತ್ತು ಮಕ್ಕಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ 4 ಮಾತನ್ನು ಹೇಳಿಕೆ ಬಯಸ್ತೀನಿ. ಫಸ್ಟು 7ನೇ ಕ್ಲಾಸ್ ಮಕ್ಕಳು ಇದ್ದಾರಲ್ಲ, 6, 7 ಆರೋಗ್ಯ ಅಂದರೆ ಏನು ಫಸ್ಟ್ ಯಾರ್ಯಾರು ಗೊತ್ತಿದೆಯಾ? ಆರೋಗ್ಯ ಅಂತಂದರೆ ಅದರದ್ದು ವರ್ಡ್ ಮೀನಿಂಗ್ ತಗೊಂಡಾಗ ಅರೋಗ ಅಂತ ಹೇಳ್ತೀವಿ. ಅಂತಂದರೆ ರೋಗ ಇಲ್ಲದೆ ಇರುವಂಥ ಸ್ಥಿತಿಗೆ ನಾವು ಆರೋಗ್ಯ ಅಂತ ಹೇಳ್ತೀವಿ. ಅಂದರೆ ಸಮಸ್ಥಿತಿ, ಅಂದರೆ ಕಡಿಮೆನೂ ಅಲ್ಲ ಹೆಚ್ಚೂ ಅಲ್ಲ, ಸಮಸ್ಥಿತಿಯಲ್ಲಿ ಇರುವಂಥದ್ದು. ಅಂದರೆ ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ಸಾಮಾಜಿಕವಾಗಿ. ಇದು ಯಾಕೆ ಸಾಮಾಜಿಕ ಅಂತ ವರ್ಡನ್ನು ಹೇಳಿದ್ರು ನಿಮ್ಗೆ ಹೇಳ್ತಿದ್ದಾರೆ. ಸಾಮಾಜಿಕವಾಗಿ ಇವು ಮೂರಲ್ಲಿಯೂ ಸಹ ಆರೋಗ್ಯ ಅರೋಗ ಅಂತಂದ್ರೆ ಆರೋಗ್ಯದಲ್ಲಿರುವುದಂತ ನಾವು ಆರೋಗ್ಯ ಅಂತ ಹೇಳಿ ಕರಿತೇವೆ. ಓಕೆ, ಆರೋಗ್ಯ ಮಾರ್ಕೆಟಲ್ಲಿ ಸಿಗೋದಲ್ಲ ಅಂತೇಳಿ ನಿಮಗೂ ಗೊತ್ತಿತ್ತು, ನಮಗೂ ಗೊತ್ತಿತ್ತು, ಹೌದಲ್ವಾ? ಆರೋಗ್ಯ ಸಿಗೋದಲ್ಲ, ಬಟ್ ಸಿಗುತ್ತೆ. ಆರೋಗ್ಯ ಎಲ್ಲಿ ಸಿಗುತ್ತೆ ಅಂತಂದ್ರೆ ಫಸ್ಟು ಆರೋಗ್ಯ ಸಿಗುವಂಥದ್ದು ಪೇರೆಂಟ್ಸ್ಗಳಿಂದ ಮಕ್ಕಳಿಗೆ. ಒಂದು ಆರೋಗ್ಯನ ನಾವು ಅರ್ನ್ ಮಾಡೋದು, ಅಂದರೆ ನಮ್ಮ ಆರೋಗ್ಯನ ನಾವು ಗಳಿಸೋದು. ಎರಡನೇದು ಆರೋಗ್ಯನ ಪೇರೆಂಟ್ಸಿಂದ ಬರುತ್ತೆ. ಸೊ ಹುಟ್ಟುವಾಗೆ ಕೆಲವೊಂದು ಮಕ್ಕಳಿಗೆ ಸಮಸ್ಯೆಗಳಿರುತ್ತೆ. ಆ ಎಲ್ಲ ಸಮಸ್ಯೆಗಳು ಪೇರೆಂಟ್ಸ್ ಎಷ್ಟು ಆರೋಗ್ಯವಂತಿದ್ದಾರೆ, ತಂದೆ ತಾಯಿ ಅವರು ಜೀವನ ಶೈಲಿ ಹೇಗಿದೆ, ಅವರು ಪ್ರೆಗ್ನೆಂಟ್ ಇದ್ದಾಗ ಏನೇನು ಕೇರ್ ತಗೊಂಡಿದ್ದಾರೆ, ಅದ್ರ ಎಲ್ಲವೂ ಸಹ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬಿದ್ದಿರುತ್ತೆ. ಸೊ ಹೀಗಾಗಿ ಇಲ್ಲಿರುವಂಥ ಎಲ್ಲ ಮಕ್ಕಳು ಈಗಾಗಲೇ ಒಳ್ಳೆಯ ತಂದೆ ತಾಯಿಗಳ ಆರೋಗ್ಯದಿಂದ ಜನಿಸಿದಿರಿ, ತಾವೆಲ್ಲವೂ ಸಹ ಆರೋಗ್ಯದಿಂದ ಇದ್ದೀರಿ ಅಂತ ತಿಳ್ಕೊಂಡು ಆ ಪಾಠನ ಬೇಡ. ಈಗ ನಿಮಗೆ ಆರೋಗ್ಯ ಹೇಗೆ ಹೆಚ್ಚಿನದಾಗಿ ಮಾಡ್ಕೋಬೇಕು, ಹೇಗೆ ಯೋಗ್ಯವಾದಂಥ ಆರೋಗ್ಯವನ್ನು ಇಟ್ಕೋಬೇಕು, ಅದಕ್ಕೆ ಯಾವುದ್ಯಾವುದು ಜೀವನ ಶೈಲಿಗಳನ್ನು ನೀವು ಅಳವಡಿಸ್ಕೋಬೇಕು ಅನ್ನುವಂಥದ್ದನ್ನು ಹೇಳ್ತೀನಿ. ಓಕೆ, ನಿನ್ನ ಹೆಸರೇನು? ಹೌದು, ಓಕೆ. ನೀವು ಶಾಲೆಗೆ ಬರ್ತೀವಿ, ಹೌದಾ? ಶಾಲೆಗೆ ಬರಬೇಕಂದ್ರೆ ನಿಮಗೆ ಶಕ್ತಿ ಬೇಕು, ಹೌದಾ? ಶಕ್ತಿ ಹೇಗೆ ಬರುತ್ತೆ? ಶಕ್ತಿ ಹೇಗೆ ಬರುತ್ತೆ? ಈಗ ನೀವು ಗಾಡಿಗೆ ಪೆಟ್ರೋಲ್ ಹಾಕ್ತೀರಿ, ಬರೀ ಪೆಟ್ರೋಲ್ ಹಾಕ್ಸೋದ್ರಿಂದ ಗಾಡಿ ಓಡುತ್ತಾ? ಇಲ್ಲ. ಪೆಟ್ರೋಲ್ ಹಾಕಿದ ನಂತರ ಮತ್ತೆ ನೀವು ಕಿಕ್ ಹಾಕಬೇಕು, ಸ್ಪಾರ್ಕ್ ಹಾಕಬೇಕು, ಸ್ಪಾರ್ಕ್ ಹಾಕಿದ ನಂತರ ಬರ್ನ್ ಆಗಬೇಕು, ಬರ್ನ್ ಆದ ನಂತರ ಅಲ್ಲಿ ಒಳಗಡೆ ಒಂದು ಶಕ್ತಿ ಉತ್ಪನ್ನ ಆಗುತ್ತೆ, ಆ ಶಕ್ತಿ ಓಡುತ್ತೆ ಗಾಡಿ, ಮೊದಲ. ಹಾಗೆ ನಿಮಗೆ ಶಕ್ತಿ ಬರಬೇಕಂದ್ರೆ ಏನು ಮಾಡಬೇಕು? ಏನು ಮಾಡಬೇಕು? ಬರೀ ಒಳ್ಳೆಯ ಆಹಾರವನ್ನು ತಿಂದರೆ ಶಕ್ತಿ ಬರೋದಿಲ್ಲ. ಚೆನ್ನಾಗಿದೆ ಅಂತೇಳಿ 3 ಹೊತ್ತು ತಿಂದುಕೊಂಡು ಮಲ್ಕೊಂಡ್ರೆ ಆರೋಗ್ಯ ಬರುತ್ತಾ? ಬರೋದಿಲ್ಲ ಅಲ್ವಾ? ಬರೀ ಅದು ಏನಾಗುತ್ತೆ? ಅದು ಫ್ಯೂಲ್, ಇಂಧನ ಅಂತಂದರೆ ನಿಮ್ಗೆ ಏನು ಬೇಕೋ ಅದು ಅಷ್ಟಕ್ಕೆ. ಅದು ಶಕ್ತಿ ಕನ್ವರ್ಟ್ ಆಗಬೇಕಂದ್ರೆ ಏನು ಮಾಡಬೇಕು? ಆ್ಯಕ್ಟಿವಿಟೀಸ್ ಮಾಡಬೇಕು, ಆಟ ಆಡಬೇಕು, ಓಡಬೇಕು. ಅಂದರೆ ಮಾತ್ರ ನೀವು ತಿಂದಂತಹ ಏನು ಫುಡ್ ಇರುತ್ತೋ ಅದು ಬರ್ನ್ ಆಗುತ್ತೆ. ಬರ್ನ್ ಆದ ನಂತರ ನಿಮ್ಮ ಹತ್ರ ಒಂದು ಶಕ್ತಿ ಉತ್ಪನ್ನ ಆಗುತ್ತೆ. ಅಂದರೆ ಶಕ್ತಿ ಉತ್ಪನ್ನ ಆಗಲಿಕ್ಕೆ 2 ಥಿಂಗ್ಸ್ಗಳು, ಒಂದು ಆಹಾರ ಬೇಕು, ಮತ್ತೊಂದು ಆ್ಯಕ್ಟಿವಿಟೀಸ್ ಮಾಡಬೇಕು. ಆಟ ಆಡೋ ಟೈಮ್ದಲ್ಲಿ ಆಟನೇ ಆಡಬೇಕು. ದಿವಸ ಪೀರಿಯಡ್ ಇದ್ದಲ್ಲಿ ಆ್ಯಕ್ಟಿವಿಟಿ ಇದ್ದಾಗ ನೀವೇನು ಇವತ್ತು ಮಧ್ಯಾಹ್ನ ಊಟ ಮಾಡಿರ್ತೀರಿ, ಈಗಂತೂ ಒಳ್ಳೊಳ್ಳೆ ಊಟ ಮಾಡಿ ಹಾಕ್ತಾರೆ ಮಧ್ಯಾಹ್ನ.
ಹೌದಲ್ವಾ? ಸೊ ಆ ಊಟ ಬರ್ನ್ ಆಗಬೇಕು ಅಂತಂದ್ರೆ PE ಪೀರಿಯಡ್ ನಲ್ಲಿ ನೀವು ಆಟ ಆಡಬೇಕು, ಸಂತೋಷವಾಗಿರ್ಬೇಕು, ನಗ್ನಗ್ತಾ ಇರಬೇಕು. ಅವಾಗ ನೀವು ತಿಂದಿದ್ದು ಪಚನ ಆಗುತ್ತೆ. ಪಚನ ಆದಾಗ ನಿಮಗೆ ಶಕ್ತಿ ಉತ್ಪನ್ನ ಆಗುತ್ತೆ ಅಂತ. ಹೌದಾ? ಹಾಗಾದ್ರೆ ಶಕ್ತಿಯಲ್ಲಿ ಎಲ್ಲರಿಗೂ ಒಂದೇ ರೀತಿ ಇಲ್ಲ. ಹೌದಾ? ನಿಮ್ಗೊಂದು ಬೇರೆ ಶಕ್ತಿ ಇದೆ, ನನಗೊಂದು ಬೇರೆ ಶಕ್ತಿ ಇದೆ, ಇಲ್ಲಿ ಟೀಚರ್ ಕೂತ್ಕೊಂಡಿದ್ದಾರೆ ಅವ್ರಿಗೊಂಥರ ಬೇರೆ ಶಕ್ತಿ ಇದೆ. ನಿಮ್ಮಲ್ಲಿ 7-8 ಜನ ಫ್ರೆಂಡ್ಸ್ ಇದಿರ್ತಾನೆ, ಎಲ್ಲರಿಗೂ ಒಂದೇ ರೀತಿ ಶಕ್ತಿ ಇದೆಯಾ? ಬಟ್ ಎಲ್ಲರೂ ಒಂದೇ ರೀತಿ ತಿಂತಿದಲ್ಲ, ಒಂದೇ ರೀತಿಯಾದಂಥ ಶಕ್ತಿ ಯಾಕಿಲ್ಲ ಹೇಳಿ? ಅವ್ರವ್ರ ಆಕ್ಟಿವಿಟೀಸು ಚೇಂಜ್ ಇರುತ್ತೆ. ಹೌದಾ? ಸೊ ಒಂದು ಆರೋಗ್ಯದಿಂದ ಶಕ್ತಿ ಬರೋದಾದ್ರೆ ಮತ್ತೊಂದು ನಿಮ್ಮ ಆಕ್ಟಿವಿಟೀಸಿಂದ ಶಕ್ತಿ ಬರುವಂಥದ್ದು. ಸೊ ನೋಡಿ, ಒಂದು 35-40 ವರ್ಷ ಆದ ನಂತರ ನಿಮ್ಮ ಪೇರೆಂಟ್ಸ್ ನಾನು ನೋಡ್ಬೇಡಿ, ಮತ್ತೆ ಪೇರೆಂಟ್ಸ್ ಎಲ್ಲ ನೋಡಿ ದಪ್ಪ ಆಗ್ಬಿಟ್ಟಿರ್ತಾರೆ. ಯಾಕಂದ್ರೆ ತಿಂತಿರ್ತಾರೆ, ಬರೀ ಕೂತ್ಕೊಂಡಿರ್ತಾರೆ. ಸೊ ನ್ಯಾಚುರಲಿ ಏನಾಗ್ತಾರೆ, 35-40 ವರ್ಷ ಆದ ನಂತರ ಆಕ್ಟಿವಿಟೀಸು ಕಡಿಮೆ ಆಗುತ್ತೆ, ಆಹಾರ ಮಾತ್ರ ತಿಂತಿರ್ತಾರೆ. ಸೊ ಅವಾಗ ಏನಾಗುತ್ತೆ, ಅವ್ರ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಫಸ್ಟ್ ಅಂತ ಹೇಳಿದ್ರೆ ಏನು, ಆರೋಗ್ಯಕರವಾದಂತಹ ಜೀವನಕ್ಕೆ ನಿಮಗೆ ಫಸ್ಟ್ ಅಂತಂದ್ರೆ ಶಕ್ತಿ ಇಂಪಾರ್ಟೆಂಟು. ಶಕ್ತಿಗೆ ಆಕ್ಟಿವಿಟೀಸ್ ಇಂಪಾರ್ಟೆಂಟು. ಆಕ್ಟಿವಿಟೀಸ್ ಎಷ್ಟು ಮಾಡಬೇಕು, ಆಕ್ಟಿವಿಟೀಸು ಎಷ್ಟು ಮಾಡಬೇಕು ಅನ್ನುವಂಥದ್ದು ಇಂಪಾರ್ಟೆಂಟ್. ಹೌದಾ? ಈಗ ಚೆನ್ನಾಗಿದೆ ಅಂತ ಹೇಳಿ ನಾನು 7-8 ತಾಸು ರನ್ನಿಂಗ್ ಮಾಡ್ಲಿಕ್ಕಾಗತ್ತಾ? ಹೌದಲ್ಲ? ಸೊ ರನ್ನಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಅದಕ್ಕೂ ಒಂದು ಲಿಮಿಟ್ ಇದೆ. ಎಷ್ಟು ಮಾಡಬೇಕು ಅಂತಂದ್ರೆ ನಿಮ್ದು ಎಕ್ಸಿಲ್ ಅಂದ್ರೆ ಕಂಕಳದಲ್ಲಿ ಬೆವರು ಬರುವಷ್ಟು ಒಂದು ಆಕ್ಟಿವಿಟೀಸ್ ಅನ್ನ ಮಾಡಬೇಕು ಅಂತ ಹೇಳಿ. ಅಂದ್ರೆ ಸಿಕ್ಕಾಪಟ್ಟಿ ಬೆವರು ಬಂದು ಇಡೀ ಬಟ್ಟೆ ಎಲ್ಲ ಒದ್ದೆ ಆಗಿ ಇದು ಮಾಡುವಷ್ಟು ಬೆವರು ಬರುವಷ್ಟೆಲ್ಲ ಆಟ ಆಡೋ ಅವಶ್ಯಕತೆ ಇಲ್ಲ. ಒಂದ್ಸಲ ಸ್ವೆಟ್ಟಿಂಗ್ ಆಗುವಷ್ಟು, ಒಂದ್ಸಲ ಬೆವರು ಬರುವಷ್ಟು ನೀವು ಆಟ ಆಡಿದ್ರೆ ಅದು ಸರಿ ಅಂತ ಅರ್ಥ. ಅಂದ್ರೆ ಆಟವನ್ನು ಅತಿಯಾಗಿ ಆಡಬಾರ್ದು. ಈಗ ನೀವು ತುಂಬಾ ಚಿಕ್ಕ ಮಕ್ಕಳಿದ್ದೀರಿ, ಅದು ಒಂದು ಹೇಳ್ತೀನಿ ಏನಂದ್ರೆ, ಈಗ 17, 18, 20 ವರ್ಷದ ಇತ್ತಿತ್ತಲಾಗಿನ ಮಕ್ಕಳಿಗೆ ಒಂದು ಹಾರ್ಟ್ ಅಟ್ಯಾಕ್ಸ್ಗಳು ಜಾಸ್ತಿ ಬರ್ತಾ ಇದೆ. ಅದು ಕಾರಣ ಏನಪ್ಪಾ ಅಂತಂದ್ರೆ, ಒಂದು ಕೋವಿಡ್ ಇಂಜೆಕ್ಷನ್ಸ್ ತಗೊಂಡಿದ್ದಕ್ಕೆ ಅದಕ್ಕೂ ಹೇಳ್ತಾ ಇರೋದು. ಆಕ್ಚುಲಿ ಅಲ್ಲ, ಕೋವಿಡ್ ಇಂಜೆಕ್ಷನ್ಸ್ ಸೇಫೇ ಇರುತ್ತೆ. ಬಟ್ ಆಕ್ಟಿವಿಟೀಸ್ ಈಗಿನ ಮಕ್ಕಳಿಗೆ ತುಂಬಾ ಕಡಿಮೆ ಇದೆ. 18-21 ವರ್ಷದ ಟೈಮ್ದಲ್ಲಿ ಬರೀ ಓದೋದು, ಅದರ ನಂತರ ಮನೇಲಿ ಊಟ ಮಾಡೋದು, ಅದರ ನಂತರ ಏನು ರಾತ್ರಿ 12-1 ಗಂಟೆವರೆಗೂ ಅವರು ತಮ್ಮ ಆಕ್ಟಿವಿಟೀಸ್, ಫಿಸಿಕಲ್ ಆಕ್ಟಿವಿಟೀಸ್ ಏನು ಇಲ್ಲದೆ ಇರೋದಕ್ಕೆ, ಸೊ ನಮ್ಮ ಹಾರ್ಟಿಗೆ ಯಾವುದೇ ರೀತಿಯಾದಂಥ ಎಕ್ಸಸೈಸ್ ಇಲ್ಲದೆ ಇರೋದಕ್ಕೆ ಸಡನ್ ಹಾರ್ಟ್ ಅಟ್ಯಾಕ್, ಅಂದರೆ ಶಾಲೆಗೆ ಹೋಗುವಂಥ ಮಕ್ಕಳಲ್ಲಿಯೂ ಸಹ ಸಡನ್ ಹಾರ್ಟ್ ಅಟ್ಯಾಕ್ಸ್ ಬಂದಿದೆ. ಸೊ ಅದಕ್ಕೆ ಸಂಶೋಧನೆ ಅಥವಾ ಅದಕ್ಕೆ ಮತ್ತೆ ನಡೀತಾ ಇದೆ. ಅಂದರೆ ಕಾಲೇಜ್ ಮಟ್ಟದಲ್ಲಿಯೂ ಸಹ PE ಪೀರಿಯಡನ್ನು ಆ್ಯಡ್ ಮಾಡಬೇಕು, ಅವರೂ ಸಹ ಆಕ್ಟಿವ್ ಇರಬೇಕು ಅನ್ನುವಂಥದ್ದನ್ನು ಒಂದು ಹಾಕೊಂಡಿರುವಂಥದ್ದು. ಓಕೆ, ಇಲ್ಲಿ ಪೇರೆಂಟ್ಸು ಇದ್ದೀರಿ, ಮಕ್ಕಳು ಇದ್ದಾರೆ. ಈಗ ನಾನು ಬೇಸಿಕ್ ಹೇಳಿದ್ದೀನಿ, ಆರೋಗ್ಯಕ್ಕೆ ನಿಮ್ಮ ಜೀವನ ಶೈಲಿ ಮತ್ತು ಫುಡ್ಡು ಯಾಕೆ ಬೇಕು ಅನ್ನುವಂಥದ್ದು ಹೇಳಿದ್ದೀನಿ. ಯಾವ ರೀತಿಯಾದಂಥದ್ದು ತಗೋಬೇಕು, ಯಾವ ರೀತಿಯಾದಂಥ ಆಕ್ಟಿವಿಟೀಸ್ ಮಾಡಬೇಕು. ಆಕ್ಟಿವಿಟೀಸ್ ಹೇಳಿದೆ, ಮಕ್ಕಳಿಗೆ ಒಂದು ಬೆವರು ಬರುವಷ್ಟು ಆಕ್ಟಿವಿಟೀಸ್ ಮಾಡಿದರೆ ಸಾಕು, ದಿವಸಕ್ಕೊಂದು 2. ಈವನ್ ದೊಡ್ಡವರು ಸಹ, ನಾನು ಹೇಳೋದು ದೊಡ್ಡವರು ಸಹ ಬರೀ ನಾನೊಂದು ಪಾತ್ರೆ ಇಟ್ಟೆ ಮತ್ತೆ ಒಂದು ಕಸ ಹುಡುಗಿದೆ ಅಂತ ನೋಡಿ, ನಿಮ್ಮ ತೋಳುಗಳು ಮಾತ್ರ ಬಾರಿಕ್ ಇರ್ತದೆ. ಬಾರಿ ಏನು, ಬಾಕಿ ಎಲ್ಲ ಬಾರಿಕ್ ಇರೋದು, ದಪ್ಪನೇ ಇರ್ತೇವೆ. ಯಾಕೆಂತಂದ್ರೆ ಆಕ್ಟಿವಿಟೀಸ್ ಇರೋದಿಲ್ಲ. ನೀವು ಪಾತ್ರೆ ಹಿಂಗೆ ಇಡ್ತೀರಿ, ಹಿಂಗೆ ತಂದು ಇಡ್ತೀರಿ, ಮತ್ತೆ ಕಸ ಹುಡುಕ್ತೀರಿ, ತೋಳುಗಳು ಮಾತ್ರ ನಿಮ್ಮದು ಬಾರಿಕ್ ಇರ್ತದೆ. ಬಟ್ ಎಲ್ಲ ಅದರ್ ಪಾರ್ಟ್ಸ್ ಎಲ್ಲ ಹೆಂಗಿರ್ತದೆ ಹೇಳಿ, ಫ್ಯಾಟ್ ಡಿಪಾಸಿಟ್ ಇರ್ತದೆ. ಅಂದರೆ ಒಂದು ಯೋಗ ಆಗಲಿ ಅಥವಾ ಇಡೀ ಬಾಡಿ ಎಕ್ಸರ್ಸೈಸ್ ಆಗುವಂತಹ ಆಕ್ಟಿವಿಟೀಸ್ಗಳನ್ನು ಮೊದಲಿನ ಕಾಲದಲ್ಲಿ ರೂಪ್ತಿದ್ರು ಅಥವಾ ನೀರು ಬಾವಿಯಿಂದ ಸೇರ್ತಿದ್ರು. ಆ ರೀತಿಯಾದಂಥ ಸಾಕಷ್ಟು ಆಕ್ಟಿವಿಟೀಸ್ ಇರ್ತಿತ್ತು. ಬಟ್ ಈಗಿನ ಏನಾಗಿದೆ, ಎಸ್ಪೆಷಲಿ ಹೆಣ್ಮಕ್ಳಿಗಂತೂ ಹೇಳೋ ಮಾತು, ನನ್ನ ಮಗಳು ಏನನ್ನೂ ಅನುಭವಿಸೋದು ಬೇಡ ಅಂತೇಳಿ TV ಮುಂದ್ಗಡೆ ಹೋಗಿ ನೀವೇ ಅವಳಿಗೆ ಚಹಾ ಕುಡಿಸಿ ಅವಳಿಗೆ ಕುಡಿಸುವಂಥದ್ದು ಇರ್ತದೆ. ಅದು ಏನು ಸಮಸ್ಯೆ ಆಗುತ್ತೆ ನೆಕ್ಸ್ಟ್ ಅಂತಂದರೆ, PCOD ಸಮಸ್ಯೆಗಳು ಬರಲಿಕ್ಕೆ. ಮಕ್ಕಳು ಬೆಂಡ್ ಮಾಡಿ ಕಸನೇ ಹುಡುಗೋದಿಲ್ಲ ಅಂತಂದರೆ ನೀವು ಅವಳಿಗೆ MC ಕರೆಕ್ಟ್ ಆಗ್ಬೇಕಂತ ಹೆಂಗೆ ಬಯಸ್ತೀರಿ? ಒಂದು ಎವ್ರಿ ಮಂತು ನಾರ್ಮಲ್ ಆಗಿ MC ಆಗಬೇಕು, ಪ್ರಾಪರ್ ಆಗಿ ಮೆನ್ಸಿಸ್ ಆಗಬೇಕು ಅಂತೇಳಿ ಬಯಸೋದಿದ್ರೆ ಅವಳ ಆಕ್ಟಿವಿಟೀಸೇ ಇಲ್ಲಲ್ವಾ? ಲೇಸ್ ಕುರ್ಕುರೆ ತಿನ್ನೋದು, TV ನೋಡೋದು, TV ಎದುರುಗಡೆ ಕೂತ್ಕೊಳ್ಳೋದು. ನೀವೇ ನಾನು ಹೇಳೋದು, ಊಟ ಸಹ ಅವಳಿಗೆ ತಟ್ಟೆಯಲ್ಲಿ ತಂದಿಟ್ಟು ತುತ್ತು ತಿನ್ನೋದು ಒಂದೇ ಬಾಕಿ ಬಿಟ್ಟರೆ ಬಾಕಿ ಎಲ್ಲ ಮಾಡಿದೆ. ನಾನು ತುಂಬ ಕಷ್ಟಪಟ್ಟಿದ್ದೀನಿ, ನನ್ನ ಮಕ್ಕಳು ಏನು ಕಷ್ಟಪಡೋದು ಬೇಡ ಅಂತೇಳಿ. ಅದು ಕಾನ್ಸೆಪ್ಟು ರಾಂಗ್. ಅಂದರೆ ಕಷ್ಟಪಡೋದಂತಂದರೆ ಫೆಸಿಲಿಟಿ ಕೊಡಿ ಮಕ್ಕಳಿಗೆ. ಇದ್ರ ಅರ್ಥ ನೀವು ಅವ್ರು TV ನೋಡ್ತಾ ಕೂತ್ಕೊಂಡಾಗ ನೀವು ಹೋಗಿ ಊಟ ಕೊಡುವಂಥದ್ದು ಅಲ್ಲ. ಸೊ ಈ ರೀತಿಯಾದಂಥ ಸಾಕಷ್ಟು ವಿಷಯಗಳಿದೆ. ಅದರಲ್ಲಿ ಇಂಪಾರ್ಟೆಂಟ್ ಇರುವಂಥ ಒಂದು 3-4 ವಿಷಯಗಳನ್ನ ಹೇಳ್ತೀನಿ. ಆಹಾರ ಯಾವುದು ಎಷ್ಟು ಒಳ್ಳೆಯದು, ಯಾರಿಗೆ ಯಾವುದು ಆಹಾರ ಒಳ್ಳೆಯದು. ಈಗ ತುಂಬ ಜನ ದೊಡ್ಡವರಿಗೆ ಪ್ರಶ್ನೆ,
ಎಲ್ಲ ಕಡೆ ಆಹಾರದ ಬಗ್ಗೆ ನೀವು ಓದ್ತಿರಂದ್ರೆ ಬೆಸ್ಟು ಅಂತಂದರೆ ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತದೆ, ಈ ಪೌಡ್ರನ್ನು ತಗೊಳ್ಳಿ, ಮಿಕ್ಸ್ ಮಾಡಿ ಹಾಲಲ್ಲಿ ತಗೊಳ್ಳಿ ಅಂತ ಏನೋ ಒಂದು ಏನು ಪ್ರೋಟೀನ್ ಪೌಡರ್ ಅಲ್ಲ, ಪ್ರೋಟೀನ್ ಪೌಡ್ರ್ ಅಲ್ಲ, ಯಾವುದೋ ಒಂದು ನವಧಾನ್ಯಗಳದ್ದು ಯಾವುದೋ ಒಂದು ಪೌಡ್ರ್ ಬರ್ತದೆ. ಓಕೆ, ಸಿರಿಧಾನ್ಯದ ಒಂದು ಪೌಡ್ರ್ ಬರುತ್ತೆ. ಆಮೇಲೆ ಇಲ್ಲ ಚಪಾತಿದು ಬೆಸ್ಟು, ಚಪಾತಿ ತಿನ್ನಬೇಕು ದಿವಸ, ಡಯಾಬಿಟಿಕ್ ಸ್ಟಾರ್ಟ್ ಆಗ್ಬೋದು, ದಪ್ಪಾಗಿದ್ದೆ. ಅದು ನಿಜವಾಗ್ಲೂ ಆಹಾರ ಯಾವ್ದು ಬೆಸ್ಟ್? ಯಾವ್ದು ಬೆಸ್ಟ್? ಸೋ ಮೆನಿ ಕನ್ಫ್ಯೂಷನ್ಸ್ ನಿಮಗೆ. ಯಾವುದೋ ದೇಶದಲ್ಲಿ ಬೆಳೆದಿರುವಂತಹ ಚಪಾತಿ ಅವ್ರು ಹೇಳ್ತಾರೆ ನೀವು ಚಪಾತಿ ತಿನ್ನು ರಾತ್ರಿ ನಿಮ್ಗೆ ಕರೆಕ್ಟ್ ಆಗುತ್ತೆ, ರಾತ್ರಿ ಊಟ ಬಿಡು. ಇಲ್ಲ ಅಂತಂದ್ರೆ ಈ ಸಿರಿಧಾನ್ಯದ ಆ ಪೌಡರ್ ಜೀನಿ ಪೌಡರ್ ತಿನ್ನು, ಅದು ತಿನ್ನು. ಹಂಗಂದ್ರೆ ಏನು ಆ್ಯಕ್ಚುಲಿ ಏನು ತಿನ್ಬೇಕು? ಭಾಳಷ್ಟು ಕನ್ಫ್ಯೂಷನ್ ಇರ್ಬೋದು ನಿಮಗೆ. 300 ರಿಂದ 400 ರೂಪಾಯಿ ಕೊಟ್ಟು ಡಬ್ಬ ತಂದು ಮಕ್ಕಳಿಗೆ ಪ್ರೋಟೀನ್ ಕೊಟ್ಟು, ಅಥವಾ ಮನೇಲಿ ನನ್ನ ಪ್ರಕಾರ ನನಗೆ ಬಿಸ್ನೆಸ್ಸಿಗೆ ತೊಂದರೆ, ಅದು ನಾನು ಹೇಳ್ತೀನಿ, ಇಲ್ಲಿರುವಂತಹ ಯಾವುದೇ ಮಕ್ಕಳಲ್ಲಿ ಮಣ್ಣವರಲ್ಲಿರುವಂಥ ಯಾವುದೇ ಮಕ್ಕಳಿಗೂ ಟಾನಿಕ್ಸ್ ಅವಶ್ಯಕತೆ ಇಲ್ಲ. ಯಾವುದೇ ಮಕ್ಕಳಿಗೂ ಅವಶ್ಯಕತೆ ಇಲ್ಲ, ನಾನು ಹೇಳ್ತಾ ಇರೋದು. ಯಾವುದೇ ಮಕ್ಕಳಿಗೆ ಅವಶ್ಯಕತೆನೇ ಇಲ್ಲ. ಯಾಕೆ ಯಾರು ಅಂಡರ್ ವೆಯ್ಟ್ ಇರ್ತಾರಲ್ಲ ಅವರಿಗೆ ಮಾತ್ರ ಕೆಲವೊಂದು ಮಕ್ಕಳಿಗೆ ಅವಶ್ಯಕತೆ ಇದೆ ಬಿಟ್ಟರೆ ಇನ್ ಜನರಲ್ ಆಗಿ ಯಾವುದೇ ಮಕ್ಕಳು, ಯಾಕಂದರೆ ನೀವು ಮನೇಲಿ ಅಂಥ ಫುಡ್ ಕೊಡ್ತಾ ಇದ್ದೀರಿ, ಮತ್ತೆ ಯಾಕೆ ಸಪೋರ್ಟಿವ್ ಟಾನಿಕ್ ಬೇಕು ಅಂತ. ಹಾಗಾದರೆ ಏನು ಫುಡ್ಡು ಒಳ್ಳೆಯದು ಮಕ್ಕಳಿಗೆ ಮತ್ತು ನಿಮಗೆ? ಯಾವ ಪ್ರದೇಶದಲ್ಲಿ ಏನು ಬೆಳೀತದೋ ಅದು ಅತ್ಯಂತ ಶ್ರೇಷ್ಠ ಆಹಾರ. ನಿಮ್ಮ ಪ್ರದೇಶದಲ್ಲಿ ಬೆಳೆಯುವಂಥದ್ದು ಏನು ಹೇಳಿ? ಅಕ್ಕಿ, ಹೌದಾನೆ? ಈಗ ನೀವೆಲ್ಲ ತಲೆ ತೆಗೆದು ಹಾಕಿ, ಜೋಳ, ಗೋಧಿ, ನವಧಾನ್ಯ, ಸಿರಿಧಾನ್ಯ, ಆ ಧಾನ್ಯ ಬೇಡ. ನಿಮ್ಮೂರಲ್ಲಿ ನಿಮ್ಮ ಪ್ರದೇಶಕ್ಕೆ ಬೆಳೆಯುವಂತಹ ಅಕ್ಕಿನೇ ನಿಮಗೆ ಶ್ರೇಷ್ಠ. ಆದರೆ ಅಕ್ಕಿಯಲ್ಲಿ ನಾವೇನು ಮೂರ್ತನ ಮಾಡ್ತಾ ಇದ್ದೇವೆ ಹೇಳಿ? ಅಕ್ಕಿಯಲ್ಲಿ ನಾವು 1 ಅಲ್ಲ 2 ಅಲ್ಲ 3 ಅಲ್ಲ 10 ಪಾಲಿಶ್ ಮಾಡಿ ಆ ಫೈಬರ್ಸನ್ನು ತಿಂತಾ ಇಲ್ಲ. ಸಮಸ್ಯೆ ಇರೋದು ಅಲ್ಲಿ, ಅಕ್ಕಿಯಲ್ಲಿ ಸಮಸ್ಯೆ ಇಲ್ಲ. ನಾವೇನು ಮಾಡ್ತಾ ಇದ್ದೇವೆ? ಉದ್ದದ ಅಕ್ಕಿ 10 ಸಲ ಪಾಲಿಶ್ ಆಗಿರುವಂಥ ಅಕ್ಕಿ, ಒಳಗಡೆ ಬರೀ ಸ್ಟಾರ್ಚ್ ಇರುತ್ತೆ. ತಿಂದು 1 ತಾಸಿನಲ್ಲಿ ಹಶು ಆಗುತ್ತೆ. ಇಷ್ಟು ಅನ್ನ ಊಟ ಮಾಡಿದ್ರು ಮತ್ತೊಂದು 2 ತಾಸಿನಲ್ಲಿ ಸಾಕೆ ಆಗೋದಿಲ್ಲ. ಸೊ ನೀವು ಲೋಕಲ್ ಬೆಳೆದಿರುವಂಥ ಕೆಂಪಕ್ಕಿ ಅಥವಾ ಗೆರೆ ಅಕ್ಕಿ ಇರ್ತದಲ್ಲ, ಅದಕ್ಕೆ ಬಾಯ್ಲ್ಡ್ ರೈಸ್ ಅಂತ ಏನು ಮಾಡ್ತಾರಲ್ಲ, ಆ ರೀತಿಯಾದಂಥ ಅಕ್ಕಿ ನಿಮಗೆ ಅತ್ಯಂತ ಶ್ರೇಷ್ಠ. ಓಕೆ, ಹಣ್ಣುಗಳು ಅಷ್ಟೇ. ನಾನು ಹಣ್ಣು ನಿಮ್ಮ ಅತ್ಯಂತ ಶ್ರೇಷ್ಠ ಹಣ್ಣು ನಿಮ್ಮ ಪ್ರಕಾರ ಯಾವ್ದು ಹೇಳಿ? ಯಾವ ಹಣ್ಣು ಒಳ್ಳೆಯದು? ಸೇಬು. ಮತ್ತೆ ನೋಡಿ, ಆ ಮಗು ಕರೆಕ್ಟ್ ಹೇಳಿದೆ. ಯಾಕಂದ್ರೆ ನೀವು ಹೇಳಿದ್ರಿ ಒಂದು ದಿವಸಕ್ಕೊಂದು ಸೇಬು ತಿನ್ನೋ ಡಾಕ್ಟರ್ ದೂರ. ಇದು ಡಾಕ್ಟ್ರ್ ಹೇಳಿದಲ್ಲ, ಆ ಸೇಬು ಬೆಳೆಯುವ ಮಾರ್ಕೆಟಿಂಗ್ ಇದೆಯಲ್ಲ ಅವ್ರು ಹೇಳಿರೋದು. ಡಾಕ್ಟ್ರು ಯಾವ ಡಾಕ್ಟ್ರು ಸಹ ನಿಮಗೆ ಸೇಬು ತಿನ್ನೋ ಅಂತ ಹೇಳ್ತಾ ಇಲ್ಲ. ಸೇಬು ತಿನ್ನೋ ಅಂತ ಯಾರು ಹೇಳೋದು? ಕಾಶ್ಮೀರ ಬೆಳೆದು ಕೊಳಿತಾ ಇದೆಯಲ್ಲ, ನಿಮ್ಮ ಊರಿಗೆ ಬರ್ಬೇಕಂದ್ರೆ 1.5 ತಿಂಗಳು ಬೇಕು. ಕಾಶ್ಮೀರಲ್ಲಿ ಬೆಳೆಯುವಂಥ ಹಣ್ಣು ನಿಮ್ಮ ಬಾಯಿಗೆ ಬರ್ಬೇಕಂತಂದ್ರೆ 1 ತಿಂಗಳು ಬೇಕು. ಆ ಹಣ್ಣು ನಿಮಗೆ ಯೋಗ್ಯ ಅಲ್ವೇ ಅಲ್ಲ. ಆ ಹಣ್ಣು ನಿಮಗೆ ಯೋಗ್ಯ ಅಲ್ಲ. ನಿಮಗೆ ಯಾವುದು ಬೇಕು? ಸೇಬಿನ ಈಕ್ವಲ್ ಆಗಿ ಸಣ್ಣ ಹಣ್ಣು ಸಿಗ್ತದೆ ನೋಡಿ, ಹೇಳಿ ಯಾವ್ದು ಹೇಳು? ದ್ರಾಕ್ಷಿ ಅಲ್ಲ. ನಿಮ್ಮ ಊರಲ್ಲಿ ಬೇಸಿಗೆಯಲ್ಲಿ ಬೆಳೀತದೆ ಮುಳ್ಳಹಣ್ಣು. ಮುಳ್ಳಹಣ್ಣು ನೋಡಿದಿರಾ? ಯಾರು ತಿಂದಿದ್ದೀರಾ ಇಲ್ಲಿ? ಮುಳ್ಳಹಣ್ಣು ತಿಂದಿದ್ಯಾ? ವೆರಿ ಗುಡ್. ಎಲ್ಲ ಒಳ್ಳೆ ಮುಳ್ಳಹಣ್ಣೇ ಜಾಸ್ತಿ ನಿಮಗೆ ಗೊತ್ತಿಲ್ಲ. ಸೇಬಿನ 10 ಟೈಮು ಹೆಚ್ಚು ಪ್ರೋಟೀನ್ಸ್ ಇರುವಂಥದ್ದು ಸೇಬಿನಲ್ಲಿ ಏನಿದೆಯೋ ಅದರಲ್ಲಿ ಎಲ್ಲ ಇರುವಂಥದ್ದು ಮುಳ್ಳಹಣ್ಣಲ್ಲಿದೆ. ಬಟ್ ನಾವು ಮುಳ್ಳಹಣ್ಣು ಯಾಕೆ ತಿನ್ನೋದಿಲ್ಲ ಅಂದರೆ ಅದನ್ನು ಕೊಂಡು ತರೋದಿಲ್ಲ, ಫ್ರೀ ಅಲ್ಲ ಅದು. ನಮಗೆ ಏನು ಬೇಕು ಹೇಳಿ? 150 ರೂಪಾಯಿ ಕೊಟ್ಟು ದುಡ್ಡು ಕೊಟ್ಟು 1 kg ಆ್ಯಪಲ್ ತಂದು ಆ ಆ್ಯಪಲ್ ತಿಂದರೆ ಮಾತ್ರ ನಮ್ಗೆ ಶಕ್ತಿ ಬರ್ತದೆ, ಹೌದಾ? ಇದರ ಅರ್ಥ ನಾನು ಹೇಳೋದೇನೆಂದರೆ, ನಿಮ್ಮ ಊರಲ್ಲಿ, ನಿಮ್ಮ ತೋಟಿನಲ್ಲಿ, ನಿಮ್ಮ ಆಜು ಬಾಜು ಬೆಳೆಯುವಂತಹ ಏನೇನು ಆಹಾರ ಇದೆಯೋ, ಅದು ಸೌತೆಕಾಯಿ ಇರ್ಬೋದು, ಗಜ್ಜರಿ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಅಥವಾ ನಿಮ್ಮದು ವೆಜಿಟೇಬಲ್ಸ್ ಇರ್ಬೋದು, ಅದನ್ನು ನಿಮ್ಮ ಮಕ್ಕಳಿಗೆ ಅದರಿಂದ ಪದಾರ್ಥ ಮಾಡಿಕೊಟ್ರೆ, ಅಥವಾ ಅದರಿಂದ ನೀವು ಪಲ್ಯ ಮಾಡಿಕೊಟ್ರೆ, ಅಥವಾ ಅಂತಹಗಳನ್ನು ಬಳಸಿದರೆ ಆರೋಗ್ಯಕ್ಕೆ ಬೆಸ್ಟ್ ಅಂತ ಹೇಳಿ. ಸೆಕೆಂಡು ಅಬೌಟ್ ಫಿಶ್ಶು ನಾನು ಹೇಳ್ತಾ ಇರೋದು. ಈಗ ಇಲ್ಲಿ ಬೆಳೀತಾ ಇರೋದೇ ಫಿಶ್ಶು ನಾನು ಹೇಳ್ತಾ ಇರೋದು, ಹೌದಾ? ಸೊ ಈಗ ಬಿಜಾಪುರದಲ್ಲಿ ಯಾರೋ ಒಬ್ಬರು ಬಂದ್ಕೊಂಡು ಇಲ್ಲಿ ನಾನು ಇಡೀ ದಿವಸ ಅಥವಾ ಆ ಕಡೆಯಿಂದ ಬಂದ್ಕೊಂಡು ನಾನು ಫಿಶ್ ಅಂತಂದರೆ ಸೆಟ್ ಆಗೋದಿಲ್ಲ ಅಲ್ಲಿ ಹೋದವರಿಗೆ. ಸೊ ಇಲ್ಲಿಯವರಿಗೆ ರೈಸು ಮತ್ತು ಫಿಶ್ಶು ಮೇನ್ ಆಹಾರ. ಆದಷ್ಟು ನಾನ್ ವೆಜ್ಜಲ್ಲಿ ಚಿಕನನ್ನು ಯಾಕೆ ಬೇಡ ಅಂತಂದರೆ, ಅದಕ್ಕೆ ಮತ್ತೆ ಏನೇನು ಬೇಡದಿರುವಂಥದ್ದನ್ನು ಹಾಕಿ ಆ ಬಾಯ್ಲರ್ ಚಿಕನಿಗೆ ನಿಮಗೆ ಅನ್ನೆಸ್ತಲ್ಲಿ ಅದು ಬೇಗ kg ಜಾಸ್ತಿ ಆಗಲಿ ಅಂತ ಹೇಳಿ ಏನೋ ಅದಕ್ಕೆ ಮೆಡಿಸಿನ್ಸನ್ನು ಕೊಟ್ಟು ಅದನ್ನು ನಿಮಗೆ ತಿಳಿಸೋದ್ರಿಂದ ಅದನ್ನು ಬಿಟ್ಟು ನಿಮಗೆ ಬೆಸ್ಟ್ ಫುಡ್ ಅಂತಂದು ಆಯಿತು. ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಎಷ್ಟು ತಿನ್ನಬಾರ್ದಲ್ಲಿ ನಾನು ಹೇಳಿದೆ ಲೋಕಲ್ ಫುಡ್ ಅಂತ. ನಿಮ್ಮ ಮನೇಲಿ ಟ್ರೆಡಿಷ್ನಲ್ ಫುಡ್ ಅಂತ ಏನು ಮಾಡ್ತಿರಲ್ಲ ಅದು ತಿನ್ನೋದು ಒಳ್ಳೆಯದು ಅಂತ. ಹಾಗಾಗಿ ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು, ನಿಮಗೂ ಬಂತು ಮಕ್ಕಳಿಗೂ ಬಂತು.
ನಾನು 4 ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಹೇಳ್ತೀನಿ. ಇದು ಹೇಳಿದರೆ ನೀವು ಒಂದು 5 ವರ್ಷಕ್ಕೂ ಡಾಕ್ಟರ್ ಹತ್ರ ಹೋಗುವಂಥ ಸಂದರ್ಭ ಬರೋದಿಲ್ಲ. ಒಂದು, ಇವತ್ತು ಮಾಡಿರುವಂಥ ಆಹಾರನ ನಾಳೆ ಬೆಳಿಗ್ಗೆ ಯಾವುದೇ ಲೆಕ್ಕಕ್ಕೂ ತಿನ್ನಬೇಡಿ. ಎಸ್ಪೆಷಲಿ ನಾನು ಕಣ್ಣು ಮುಚ್ಚಿರ್ತೀನಿ ಟೀಚರ್ಸಿಗೆ. ಯಾಕಂದ್ರೆ ನನ್ನ ಹತ್ರ ತುಂಬ ಟೀಚರ್ಸ್ ಬರ್ತಾರೆ, 3 ದಿವಸ ಸಾಂಬಾರು ಒಂದೇ ಸಲ ಮಾಡಿರ್ತಾರೆ, ರೈಸ್ ಅಷ್ಟೇ ಹೊಸದು ಮಾಡ್ತಾರೆ, ಅದೇ ಸಾಂಬಾರನ್ನ 3 ದಿವಸ ಮಾಡಿ ಫ್ರಿಜ್ಜಲ್ಲಿ ಇರ್ತಾರೆ, ತಿಂತಾರೆ. ಇನ್ ಜನರಲ್ಲ ಇಲ್ಲಿ ಮಾಡ್ತಾರಿಲ್ಲ ನನಗೆ ಗೊತ್ತಿಲ್ಲ. ಬಟ್ ಟೀಚರ್ಸ್ ನಾನು ತುಂಬ, ನನಗೆ ಆರ್ಥರೈಟಿಸ್ ಅಂತೇಳಿ ಯಾರ್ಯಾರು ಟೀಚರ್ ಬಂದಿದ್ದಾರೆ ಕಾಲು ನೋವು ಅಂತೇಳಿ ಅವ್ರು ಮಾಡೋ ಮಿಸ್ಟೇಕ್ ಹಂಗೆ ಅಂತಂದ್ರೆ 3-4 ದಿವಸದ ಸಾಂಬಾರನ್ನ ಒಂದೇ ಸಲ ಮಾಡಿತ್ತು ನಾನು ಹೇಳೋದು, ಅದನ್ನು ಫ್ರಿಜ್ಜಲ್ಲಿ ಇಟ್ಟು ಮಾರೇ. ಸೊ ಇವತ್ತು ಮಾಡಿರುವಂಥ ಆಹಾರ ಇವತ್ತು ಸಂಜೆ ಮಕ್ಕಳಿಗೆ ಕೊಡಬೇಕು ಮ್ಯಾಕ್ಸಿಮಮ್. ಅಂದರೆ ನಾಳೆ ಮಧ್ಯಾಹ್ನ ಕೊಡದೇ ಇರುವಂಥದ್ದು. ಮತ್ತು ನೀವು ಸಹ ಡಸ್ಟ್ಬಿನ್ ಹಾಕಬೇಡಿ. ಡಸ್ಟ್ಬಿನ್ ಅಂತಂದರೆ ಅಯ್ಯೋ ಅದು ವೇಸ್ಟ್ ಆಗುತ್ತೆ, ಅದು ನಮ್ಮ ಮನೇಲಿ ಗಂಟೆ ಇಲ್ಲ, ಮತ್ತೆ ಅದು ಸುಮ್ಮನೆ ಹಾಳು ಮಾಡೋದು ಬೇಡ, ಅದೆಲ್ಲ ಚಂದ ಮಾಡಿ ಮಸಾಲೆ ಮಾಡಿ ಇಟ್ಟಿದ್ದೀನಿ ಅಂತೇಳಿ ನಿನ್ನಿದು ಕರಿಯನ್ನು ಇವತ್ತಿನ ಇಡ್ಲಿಗೋ ದೋಸೆಗೋ ತಿನ್ನೋದು ಬೇಡ. ಆಹಾರನ ಇವತ್ತೇ ತಿನ್ನೋದು, ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಸಂಜೆ. ಸೊ ಇವತ್ತು ಮಾಡಿರುವಂಥ ಆಹಾರ ಎಷ್ಟೇ ಫ್ರೈ ಚೆನ್ನಾಗಿರಲಿ, ಎಷ್ಟೇ ಸಾಂಬಾರು ಚೆನ್ನಾಗಿರಲಿ, ನಾಳೆ ತಿಂದೇ ಇರುವಂಥದ್ದು ಫಸ್ಟ್. ಎರಡನೇದು, ಭಾಳಷ್ಟು ನಾನು ಪೇಷಂಟಲ್ಲಿ ಮಕ್ಕಳಲ್ಲಿ ಅಬ್ಸರ್ವೇಷನ್ ಮಾಡಿರುವಂಥದ್ದು ಏನಂತಂದರೆ, ಬೆಳಿಗ್ಗೆ 7-7:30 ತಿಂಡಿ ತಿಂತಾರೆ. ಓಕೆ, ಖುಷಿ ಮಕ್ಕಳು ತಿಂದರೆ. ಆದರೆ ಶಾಲೆಗೆ ಹೋಗೋಕ್ಕಿಂತ ಮೊದಲು ಮತ್ತೊಂದು ಸಲ ಮೋಷನ್ಗೆ ಹೋಗಿ ಬಂದು ಮತ್ತೊಂದು ಸಲ ತಿಂಡಿ ತಿನ್ನುವಂಥದ್ದು, ಅದು ತುಂಬ ಮಕ್ಕಳಲ್ಲಿದ್ದರೆ ರಾಂಗು. ಫಸ್ಟು ಬೆಳಗ್ಗೆ ಎದ್ದು ಮಕ್ಕಳು ಇವತ್ತು ತಿಂದಿರುವಂಥದ್ದು ಏನು ತಯಾರಾಗಿರುತ್ತೆ ವೇಸ್ಟು, ಅದನ್ನು ನೀವು ಮೋಷನ್ಗೆ ಹೋಗಿ ಬಂದು ಫ್ರೆಶ್ ಆಗಿ ಒಂದು ಅರ್ಧ ಗಂಟೆ ಬಿಟ್ಟು ಟಿಫಿನ್ ತಿನ್ನುವಂಥದ್ದು. ಯೂಶ್ವಲಿ ಮಕ್ಕಳು ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ಎದ್ದು, ಅಥವಾ ನೀವು ಹಂಗೆ ಇನ್ಸಿಸ್ಟ್ ಮಾಡ್ತೀರಿ ಶಾಲೆ ಗಡಬಡಿ ಇದೆ ತಿಂದು ಹೋಗು ಅಂತೇಳಿ. ಸೊ ಮಕ್ಕಳು ಮೋಷನ್ಗೆ ಹೋಗಿ ಬಂದ ನಂತರ ಸೊ ಅದು ನಿನ್ನಿದೆಲ್ಲ ಒಂದ್ಸಲ ಖಾಲಿ ಆದ ನಂತರ ಅರ್ಧ ಗಂಟೆ 3/4 ಗಂಟೆ ಬಿಟ್ಟು ಹೊಸ ಆಹಾರವನ್ನು ತಿನ್ನುವಂಥದ್ದು. ದೊಡ್ಡವರು ತಪ್ಪು ಮಾಡ್ತಾ ಇದ್ರು ತಪ್ಪೇ ಅದು. ಸೊ ಬೆಳಿಗ್ಗೆ ಮೋಷನ್ಗೆ ಹೋದ ನಂತರ ಅಂದರೆ ಯಾವಾಗ ಹೋಗೋದಲ್ಲ, ಅಂದರೆ ಬೆಳಿಗ್ಗೆ ಟಿಫಿನ್ ತಿಂದು 10-11 ಗಂಟೆಗೆ ಮತ್ತೊಂದ್ಸಲ ಹೋಗಿ ಮತ್ತೊಂದ್ಸಲ ಟಿಫಿನ್ ತಿನ್ನುವಂಥ ರೂಢಿ ಇದ್ದರೆ ಅದು ಏನೋ ನಿಮ್ಮ ರೋಗಕ್ಕೆ ಮೂಲ ಕಾರಣ ಆಗುತ್ತೆ. ಆ ರೀತಿಯಾದಂಥದ್ದನ್ನು ತಿನ್ನೋದು ಬೇಡ. ಮೂರನೇದು, ನಾನಿಲ್ಲಿ ಅಬ್ಸರ್ವೇಷನ್ ಮಾಡಿದ ಪ್ರಕಾರ ಮಕ್ಕಳಲ್ಲಾಗಲಿ ದೊಡ್ಡವರಲ್ಲಾಗಲಿ ಇಮ್ಯುನಿಟಿ ಪವರು ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ಈ ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಭಾಳ ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ಗೊತ್ತಿಲ್ಲದೇ ವಿರುದ್ಧ ಆಹಾರಗಳನ್ನು ತಿನ್ನುವಂಥದ್ದು. ಸೊ ತುಂಬ ದಿವಸ ನಾವು ವಿರುದ್ಧ ಆಹಾರಗಳನ್ನು ತಿಂದರೆ ಸೊ ಅಸಾಧ್ಯ ರೋಗ, ಅಂದರೆ ಟ್ರೀಟ್ಮೆಂಟಿಗೆ ಕಷ್ಟ ಇರುವಂತಹ ರೋಗ ಅಥವಾ ಚರ್ಮಕದ ಕಾಯಿಲೆಗಳು ಆಗುವಂಥ ಸಂದರ್ಭ ಇರ್ತದೆ. ವಿರುದ್ಧ ಆಹಾರ ಅಂದರೆ ಏನು? ವಿರುದ್ಧ ಆಹಾರ ಅಂದರೆ ಏನಂದರೆ ಒಂದಕ್ಕೊಂದು ಹೊಂದಾಣಿಕೆ ಆಗದೆ ಇರುವಂತಹ ಆಹಾರಗಳು. ನೀವು ಇವತ್ತು ಯಾವುದೇ ಹೋಟೆಲ್ಗಳಲ್ಲಿ ಬೇರೆ ಎಲ್ಲೇ ಹೋದ್ರೂ ಅದು ಮೊಸರಿಂದ ಹಾಲು ಮಿಕ್ಸ್ ಮಾಡಿರುವಂಥ ಆಹಾರಗಳಿರ್ತದೆ. ಐಸ್ ಕ್ರೀಮಲ್ಲಿ ಮೊಸರು ಮಿಕ್ಸ್ ಆಗಿರುವಂಥದ್ದು. ಮತ್ತು ಮನೆಯಲ್ಲಿ ಮಾಡುವಂಥ ಕಾಮನ್ ಮಿಸ್ಟೇಕ್ ಏನು ಅಂತಂದರೆ, ಮೀನು ಸಾರು ಅಥವಾ ನಾನ್ ವೆಜ್ ತಿಂದ ನಂತರ ಹಾಲಿನ ಪದಾರ್ಥಗಳನ್ನು ತಿನ್ನುವಂಥದ್ದು. ಅದೇನು ಹೊಟ್ಟೆ ಉಳಿತದೆ ಅಥವಾ ತಂಪಾಗಲಿ ಅಂತೇಳಿ ಮೇಲ್ಗಡೆ ಒಂದು ಮಜ್ಜಿಗೆ ಕುಡಿಯುವಂಥದ್ದು, ಅಥವಾ ಫಂಕ್ಷನ್ಗೆ ಹೋದಾಗ ಒಂದು ಐಸ್ ಕ್ರೀಮ್ ತಿನ್ನುವಂಥದ್ದು. ನಾನ್ ವೆಜ್ ತಿಂದು ಕೊನೆಗೆ ಒಂದು ಐಸ್ ಕ್ರೀಮ್ ತಿನ್ನುವಂಥದ್ದು. ಹೌದಾ? ಸೊ ನಾನು ಹೇಳೋದೇನಂತಂದರೆ, ಇಷ್ಟು ದಿವಸ ಏನಾದರೂ ಆ ಥರ ಮಿಸ್ಟೇಕ್ ಆಗಿದೆ ಆಗೋಯಿತು. ಇನ್ನು ಮುಂದೆ ಮಕ್ಕಳಿಗೆ ಮತ್ತು ನಿಮಗೆ ಯಾವಾಗೂ ನೀವು ಮೀನು ಸಾರು ಅಥವಾ ಫಿಶ್ ತಿಂದಿರ್ತೀರಲ್ಲ, ಅದರ ನಂತರ ಯಾವುದೇ ಹಾಲಿನ ಪದಾರ್ಥಗಳನ್ನು ಕೊಡಬಾರ್ದು. ಹಾಗಂತೇಳಿ 5-6 ಗಂಟೆಗೆ ಟೀ ಕುಡಿತಿರೋ ಮತ್ತೊಂದು ಏನಾದರೂ ಹಾಲಿನ ಪದಾರ್ಥ ತೊಗೊಂಡ್ರೆ ತೊಂದರೆ ಇಲ್ಲ. ಇಮಿಡಿಯೇಟ್ ಆ ಥರ ಊಟ ಮಾಡಿದ ಇಮಿಡಿಯೇಟ್ ಆಗಿ ಆ ಥರದ ಆಹಾರಗಳನ್ನ, ಮಿಲ್ಕ್ ಪ್ರಾಡಕ್ಟ್ಸ್ಗಳು, ಈವನ್ ಚಾಕ್ಲೇಟ್ಸ್ ಆಲ್ಸೋ ಕೊಡುವಂಥದ್ದನ್ನು ಬೇಡ. ಯಾರೋ ಮತ್ತೊಂದು ನಾನು ಒಂದು ವರ್ಷದಿಂದ ಕಾರ್ಯಕ್ರಮಕ್ಕೆ ಹೋದಾಗ ಒಬ್ಬರು ಕೇಳೇಬಿಟ್ರು, ಸರ್ ಅದು ನಾನ್ ವೆಜ್ ತಿಂದವ್ರಿಗಾಯಿತು, ವೆಜ್ ತಿಂದವ್ರಿಗೂ ಸಹ ನಾವು ಬ್ರಾಹ್ಮಿನ್ಸ್ ನಮಗೂ ಸಹ ಮೈಯೆಲ್ಲ ತೃಪ್ತಿ ಬಂದಿದೆಯಲ್ಲ, ಅದು ಯಾಕೆ ನೀವೇ ಹೇಳ್ತೀವಿ ವಿರುದ್ಧ ಆಹಾರ ತಿಂದರೆ ತೃಪ್ತಿ? ಎಸ್, ಅವರು ಒಂದು ಮಿಸ್ಟೇಕ್ ಮಾಡ್ತಾರೆ. ಅವ್ರೇನು ಮಿಸ್ಟೇಕ್ ಮಾಡ್ತಾರೆ ಅಂತಂದರೆ, ಮೊಸರು ಆಯ್ತಿಲ್ಲ ನಾನು ಮೊಸರು ಬಿಡ್ತೀನಿ, ನಾನು ಮೊಸರು ಬಿಡ್ಲಿಕ್ಕೆ ಹೇಳೇ ಇಲ್ಲ ಅವ್ರಿಗೆ. ನೀನು ಮೊಸರು ಹಾಲು ಬಿಡು ಅಂತ ಹೇಳ್ತಲ್ಲ, ಆದರೆ ಮೊಸರು ಹುಳಿ ಆಗಿದೆ ಅಂತ ಹೇಳಿ ಹಾಲು ಮಿಕ್ಸ್ ಮಾಡ್ತಾರೆ. ಇಟ್ಸ್ ದ ರಾಂಗ್. ಮೊಸರು ಹುಳಿ ಆಗಿದ್ದರೆ ನೀರನ್ನು ಮಿಕ್ಸ್ ಮಾಡಿ ಡೈಲ್ಯೂಟ್ ಮಾಡಬೇಕೇ ವಿನಃ ಮೊಸರು ಮತ್ತು ಹಾಲು ಮಿಕ್ಸ್ ಮಾಡುವಂತಹ ರೂಢಿ ತುಂಬ ಜನಕ್ಕಿದೆ. ಸೊ ಆ ರೀತಿ ಆದಂಥ ಇದ್ದರೆ ಅದನ್ನು ಸಹ ವಿರುದ್ಧ ಆಹಾರದಲ್ಲಿ ಬರುತ್ತೆ. ಸೊ ಈ ರೀತಿಯಾದಂತಹ ಆಹಾರಗಳನ್ನು ಸರಿಯಾಗಿ ಏನು ಸೇವಿಸ್ತೇವೆ ಇಂಪಾರ್ಟೆಂಟ್ ಅಲ್ಲ, ಹೇಗೆ ಸೇವಿಸ್ತೇವೆ ಅನ್ನುವಂಥದ್ದು. ನಾನು 3 ಪಾಯಿಂಟ್ ಹೇಳಿದೆ. ಈಗ ಬೆಳಿಗ್ಗೆ ಎಲ್ಲವೂ ಸರಿ ಆದ ನಂತರ ಹೋಗಿ ತಿನ್ನುವಂಥದ್ದು, ಇವತ್ತಿಂದು ನಾಳೆ ತಿನ್ನದೇ ಇರುವಂಥದ್ದು, ಮೂರನೇದು ಇಲ್ಲಿ ಬೆಳೆದಿರುವಂಥ ಆಹಾರಗಳನ್ನೇ ನೀವು ಹೆಚ್ಚು ಬಳಸುವಂಥದ್ದು. ಇದು ಬಿಟ್ಟರೆ ಮುಂದೆ ಏನಂತಂದರೆ
ಮಕ್ಕಳಿಗೆ ಆರೋಗ್ಯದ ಜೊತೆಗೆ ನಾನು ಹೇಳಿದಂದ್ರೆ ಇದು ಎಲ್ಲ ನಿಮ್ಮದು ದೈಹಿಕ ಆರೋಗ್ಯದ ಬಗ್ಗೆ ಆಯಿತು. ಮಾನಸಿಕ ಆರೋಗ್ಯದ ಬಗ್ಗೆ, ಮಾನಸಿಕ ಆರೋಗ್ಯನೂ ಮಕ್ಕಳಿಗೆ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ಸೊ ಎಲ್ಲ ಕಡೆನೂ ನಿಮ್ಗೆ ಅದನ್ನೇ ಹೇಳಿರ್ತಾರೆ. ಇವತ್ತು ನಾನು ಅದನ್ನೇ ಹೇಳಿದ್ರೆ ಪ್ರಯೋಜನ ಎಷ್ಟು ಮಟ್ಟಿಗೆ ಬರುತ್ತೋ ಗೊತ್ತಿಲ್ಲ, ಯಾಕಂದ್ರೆ ನನಗೂ 2 ಮಕ್ಕಳಿದ್ದಾರೆ, ದೊಡ್ಡಾಗಿದ್ದಾರೆ. ಈಗ ಮಕ್ಕಳಿಗೆ ಟಿವಿ, ಇದು ಮೊಬೈಲು ಮತ್ತು ಟಿವಿ ಬಗ್ಗೆ ಬಹಳಷ್ಟು ಚರ್ಚೆ ಆಗುತ್ತೆ. ಇದು ಆರೋಗ್ಯದ ಮೇಲೆ ಖಂಡಿತವಾಗೂ ಪರಿಣಾಮ ಬೀಳುತ್ತೆ. ಯಾಕಂತಂದ್ರೆ ಎಷ್ಟೋ ಜನ ನಾನು ಹೋದಾಗ ನೋಡಿದ್ದೀನಿ ಅಂತಂದ್ರೆ, ನಾನು ಹೇಳೋದು 1 ವರ್ಷದ ಮಗುಗೂ ಸಹ ನೀವು ಫೀಡಿಂಗ್ ಮಾಡಿಸ್ಬೇಕು ಅಥವಾ ತಿನ್ನಿಸ್ಬೇಕು ಅಂತಂದ್ರೆ 1 ವರ್ಷದ ಮಗುಗೂ ಸಹ ನೀವೊಂದು ಮೊಬೈಲಲ್ಲಿ ಏನಾದರೂ ಹಾಕ್ಕೊಡ್ಬೇಕು. ಆ ಮೊಬೈಲಲ್ಲಿ ಅದು ನೋಡಿಕೊಂಡ್ರೆ ಮಾತ್ರ ತಿಂತದೆ, ಹೌದಾ? ಸೊ ನೀವು ಟಿ ವಿಯಲ್ಲಿ ಧಾರಾವಾಹಿ ಬರ್ತಿರ್ತದೆ 7:30ಗೆ, ನಿಮಗೆ ಆ ಧಾರಾವಾಹಿ ನೋಡಬೇಕು, ಅದಕ್ಕೆ ಆಯಿತು ಮೊಬೈಲ್ ಯೂಸ್ ಮಾಡ್ಕೊಂಡು ನೀವು ಮಕ್ಕಳಿಗೆ ಕೊಡ್ತಿರ್ತೀರಿ, ಹೌದಾ? ಆಮೇಲೆ ಶಾಲೆಯಲ್ಲಿ ಬಂದು ಹೇಳೋದು ನನ್ನ ಮಕ್ಕಳು ಮೊಬೈಲ್ ಅಡಿಕ್ಟ್ ಆಗಿದ್ದಾರೆ, ಮೊಬೈಲೇ ಬಿಡೋದಿಲ್ಲ, ಏನಿದ್ರು ಟಿ ವಿ ಮೊಬೈಲ್ ನೋಡ್ತಾರೆ ಅಂತೇಳಿ. ಸೊ ಇದಕ್ಕೇನು ಮಾಡಬೇಕು ಅಂದರೆ ನಾವು ಮೊಬೈಲನ್ನು ಕಡಿಮೆ ಮಾಡಬೇಕು. ಆಬ್ವಿಯಸ್ಲಿ ಎಷ್ಟು ಸಾಧ್ಯ ಇದೆಯೋ ಅದನ್ನು ನಾವು ಮೊಬೈಲನ್ನು ಕಡಿಮೆ ಮಾಡಬೇಕು. ಆಮೇಲೆ ಇತ್ತಿತ್ತಲಾಗಿ ನೀವು ಪೇಪರಲ್ಲಿ ಓದಿರ್ಬೋದು, ಇವತ್ತು ನೀವೆಲ್ಲ ಪರ್ಮಿಷನ್ ಕೊಟ್ಟರೆ ಒಂದು ಬೇಕಾದರೆ ಪ್ರಮಾಣ ನೀವು ಮಾಡ್ಬೋದು. ಏನಂತಂದರೆ, ನಾನು ನಮ್ಮ ಮನೆಯಲ್ಲಿ 6:30ಯಿಂದ 9:30ವರೆಗೂ ಏನನ್ನೂ ಯೂಸ್ ಮಾಡೋದಿಲ್ಲ ಅಂತೇಳಿ ಪ್ರಮಾಣ ಮಾಡ್ತೀರಾ? ನೀವಲ್ಲ, ನೀವು ಮಾಡ್ತೀರಿ, ಪೇರೆಂಟ್ಸ್ ಮಾಡ್ತೀರಿ. ನಾನು 6:30ಯಿಂದ 9:30, ತುಂಬ ಊರಲ್ಲಿ ಇದೆ ಈಗ ಒಂದು ಬೆಳಗಾವದಲ್ಲಿ ಮೊನ್ನೆ ಒಂದು ಶಾಲೆಯಲ್ಲಿ ಇರುವಂಥ ಪ್ರಮಾಣ ಮಾಡಿ ಹೇಳ್ತಾರೆ. ಆ ಊರಲ್ಲಿ ಅದಕ್ಕೆ ರೀಡಿಂಗ್ ಅವರ್ಸ್ ಅಂತ ಹೆಸರು ಇಟ್ಟಿದ್ದಾರೆ. ಅಂದರೆ ಓದುವ ಟೈಮ್. ನಾನು ಹೇಳೋದು ನಿಮ್ಮ ಮನೆ ಅಂತಲ್ಲ, ಇಡೀ ಊರಲ್ಲಿ ಕೇಬಲ್ ಸರ್ವಿಸನ್ನೇ ಬಂದ್ ಮಾಡಿಬಿಡ್ತಾರೆ. ಇಡೀ ಊರಲ್ಲಿ ಕೇಬಲ್ ಸರ್ವಿಸನ್ನೇ, ಅಂದರೆ ಟಿ ವಿ ಟೋಟಲ್ ಕ್ಲೋಸ್, ಹಾಗೆ ಮೊಬೈಲ್ ನೆಟ್ವರ್ಕ್ ಟೋಟಲ್ ಕ್ಲೋಸ್. ಸೊ ಈಗ ಮಾನಸಿಕ ಆರೋಗ್ಯ ಅಂತ ಏನಿದೆಯೋ ಆ ಮಾನಸಿಕ ಆರೋಗ್ಯ ಸರಿ ಆಗ್ಬೇಕಂದ್ರೆ ನಾವು ಇದರಿಂದ ದೂರ ಇರಬೇಕು. ಅಂತಂದ್ರೆ ಏನಾದರೂ ರಿಸ್ಟ್ರಿಕ್ಷನ್ಸ್ ಮಾಡ್ಕೋಬೇಕು ತಾನೆ, ಹೌದಾ? ಸೊ ರಿಸ್ಟ್ರಿಕ್ಷನ್ಸ್ ಮಾಡ್ಕೋಬೇಕಂತ ನೀವು ಟ್ರೈ ಆದ್ರೂ ಮಾಡಿ ಅಂತೇಳಿ ಎಲ್ಲರ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ಯಾಕಂತಂದ್ರೆ ಇದು ಹೇಳೋದು ಬಹಳ ಈಸಿ ಇದೆ, ಮಾಡೋದು ಕಷ್ಟ ಇದೆ ಅಂತ ನಂಗೆ ಗೊತ್ತಿದೆ. ನಾನು ಹೇಳ್ತಾ ಇರೋದು ಅಟ್ಲೀಸ್ಟ್ ನಾನು ಹೇಳೋದು ಒಂದು ಟೈಮ್ ಹಾಕ್ಕೊಳ್ಳಿ. ಅದು ಎಷ್ಟೇ ಅರ್ಜೆಂಟ್ ಇರಲಿ, ಯಾರೇ ಫ್ರೆಂಡ್ ಮೆಸೇಜ್ ಕಳಲಿ, ಏನೇ ಕಳಿಸಿದ್ರು ನಾನು 6 ಗಂಟೆಯಿಂದ 8 ಗಂಟೆವರೆಗೂ ಮೊಬೈಲನ್ನು ನೋಡೋದಿಲ್ಲ ಅಂತೇಳಿ. ನೀವು 6 ಗಂಟೆಯಿಂದ 8 ಗಂಟೆವರೆಗೂ ಮೊಬೈಲ್ ನೋಡಲಿಲ್ಲ ಅಂದರೆ ಖಂಡಿತ ಮಕ್ಕಳು ನೋಡೋದೇ ಇಲ್ಲ, ಹೋಗ್ತಾನೆ? ಇದೋದ್ರು ಒಪ್ಕೊಳ್ತಿರೋ ತಾನೆ ಪೇರೆಂಟ್ಸು, ಹೌದಾ? ಸೊ ಇಷ್ಟನ್ನು ಪಾಲಿಸಿದ್ರೆ ಅವರ ಮಾನಸಿಕ ಆರೋಗ್ಯ ಒಳ್ಳೆಯದಾಗುತ್ತೆ ಅಂತ. ಇನ್ನು ಸಾಮಾಜಿಕ ಆರೋಗ್ಯ ಅಂತ ಬಂತು. ಸಾಮಾಜಿಕ ಆರೋಗ್ಯ ಅಂತಂದರೆ ಆರೋಗ್ಯಕ್ಕೆ ಸಾಮಾಜಿಕ ಏನೇನು ಮಾಡಬೇಕು ಅನ್ನುವಂಥದ್ದು ಈ ಟೀಚರ್ಸ್ ಏನು ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ನಾವು ಸೋಷಿಯಲ್ ಆಕ್ಟಿವಿಟೀಸ್ ಅಂತ ಕರಿತೇವೆ. ಅಂದರೆ 4 ಜನ ಒಟ್ಟಾಗಬೇಕು, ಪ್ರೋಗ್ರಾಮ್ ಮಾಡಬೇಕು, ಯಾವುದೋ ವಿಷಯದ ಮೇಲೆ ಮಾತಾಡಬೇಕು, ನನಗೆ ಗೊತ್ತಿಲ್ಲದೆ ಇರುವಂಥ ವಿಷಯಗಳನ್ನು ನಿಮ್ಮಿಂದ ತಿಳ್ಕೋಬೇಕು, ನಿಮಗೆ ಗೊತ್ತಿಲ್ಲದೆ ಇರುವ ವಿಷಯನ ಯಾರಾದರೂ ಒಬ್ಬರನ್ನ ಕರೆಸಿ ತಿಳ್ಕೊಳ್ಳೋಕೆ ನಾವು ಸೋಷಿಯಲ್ ನಾಲೆಜ್ ಅಂತ ಕರಿತೇವೆ. ಆ ಸೋಷಿಯಲ್ ನಾಲೆಜನ್ನು ಡೆವಲಪ್ ಮಾಡ್ಕೊಳ್ಳೋದು ಅದು ಅಂತೂ ಈಸಿ ಆಗುತ್ತೆ. ಸೊ ಆವಾಗ ಆಹಾರದ ಬಗ್ಗೆ ಹೇಳುವಾಗ ನಾನು ಇಲ್ಲಿ ಒಂದು ವಿಷಯನ ನೆನಪಾರಿದ್ದೇನಂತಂದರೆ, ನಮ್ಮ ಹಿಂದೂ ಧರ್ಮದ ಪ್ರಕಾರ ಬಹಳಷ್ಟು ಹಬ್ಬಗಳಿವೆ, ಹೌದಾ? ಯಾವ ಹಬ್ಬವೂ ಸಹ ಒಂದೇ ತರನಾಗಿ ಇಲ್ಲ, ಎಲ್ಲವೂ ಚೇಂಜ್ ಇದೆ, ಹೌದಾ? ಎಲ್ಲವೂ ಚೇಂಜ್ ಇದೆ. ಪ್ರತಿ ಹಬ್ಬಕ್ಕೂ ನಿರ್ದಿಷ್ಟವಾದಂತಹ ಒಂದು ಆಹಾರ ತಿನ್ಬೇಕಂತಿದೆ, ಹೌದಾ? ಬಟ್ ಈಗ ಹಂಗಲ್ಲ. ಈಗ ಒಂದು ಸಣ್ಣ ಪಾತ್ರೆಯಲ್ಲಿ ಒಂದು ಸ್ವೀಟು, ರಾತ್ರಿ ಚಿಕನ್, ಈಗೆಲ್ಲ ಹಬ್ಬಕ್ಕೂ ಐ ಥಿಂಕ್ ಎಲ್ಲ ಹಂಗೆ ಮಾಡ್ತಾ ಇದ್ದಾರೆ. ಬಟ್ ಪ್ರತಿ ಹಬ್ಬಕ್ಕೂ ಸಹ ಏನಿದೆ ಹೇಳಿ, ಅಂದರೆ ನೀವು ಎಲೆಗಡಬನ್ನು ತಿನ್ನುವಂಥ ಹಬ್ಬಗಳೇ ಬೇರೆ ಇದೆ, ಅರಿಶಿನ ಎಲೆಯಲ್ಲಿ ತಿನ್ನುವಂತಹ ಹಬ್ಬನೇ ಇದೆ, ಕಹಿ ಕುಡಿಯುವಂತಹ ಹಬ್ಬನೇ ಇದೆ, ಹೌದಲ್ವಾ? ಬೇರೆ ಬೇರೆ ಇದೆಯಲ್ಲ. ಸಾಧ್ಯ ಆದಷ್ಟು ನಮ್ಮ ಹಿರಿಯರು ನಮಗೇನು ಹೇಳ್ಕೊಟ್ಟಿದ್ದಾರೆ ಆ ಹಬ್ಬಗಳನ್ನು ಮುಂದುವರಿಸಿ. ಅದು ಸಿಂಪಲ್ ಆಗಿ ಹೇಳ್ತೀನಿ, ಯಾಕೆ ಅಂತ ಹೇಳಿ, ಪ್ರತಿ ಚಳಿಗಾಲ ಇರುತ್ತೆ, ಮಳೆಗಾಲ ಬರುತ್ತೆ, ಬೇಸಿಗೆಯಲ್ಲಿ ಬರುತ್ತೆ, ಹೌದಾ? ಸೊ 6 ಋತುಗಳು 2 ತಿಂಗಳಿಗೆ ಚೇಂಜ್ ಆಗುತ್ತೆ, 2 ತಿಂಗಳಿಗೆ ಒಂದ್ಸಲ. ಸೊ ಆ ಋತುವಿನ ಪ್ರಕಾರ ನಮ್ಮ ಆರೋಗ್ಯ ಚೇಂಜ್ ಇರ್ತದೆ, ನಮ್ಗೆ ಅಂತಂಥ ಆಹಾರಗಳು ಬೇಕಾಗಿರುತ್ತೆ. ಸೊ ನಿಮ್ಗೆ ಹಾಗೆ ಹೇಳಿದ್ರೆ ಅದನ್ನು ತಿನ್ನೋದಿಲ್ಲ, ನೀವು ಹಾಗೆ ಹೇಳಿದ್ರೆ ಅದನ್ನು ತಿನ್ನೋದಿಲ್ಲ ಅಂತ ಹೇಳಿ ಹಿಂದಿನ ಹಿರಿಯರು ಏನು ಮಾಡಿದ್ರು ಅಂದರೆ, ಇಂಥ ಹಬ್ಬಕ್ಕೆ ನೀವು ಇದನ್ನು ತಿನ್ನು ಅಂತ ಹೇಳಿದ್ರು. ಸೇ ಫಾರ್ ಎಕ್ಸಾಂಪಲ್ಲು, ಜನವರಿ 15ಕ್ಕೆ ನಾವು ಎಳ್ಳು ಮತ್ತು ಬೆಲ್ಲವನ್ನು ಕೊಡ್ತೇವೆ. ಇಲ್ಲಿ ಕೊಡ್ತಾರೆ, ಎಲ್ಲ ಕಡೆ ಕೊಡ್ತಾರೆ ಇದು. ಸೊ ಯಾಕೆ ಎಳ್ಳು ತಿನ್ನಬೇಕು? ಯಾಕೆ ಎಳ್ಳು ತಿನ್ನಬೇಕು ಅಂದರೆ, ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಗ್ರೀಷ್ಮ ಋತುದಲ್ಲಿ ಹೇಮಂತ ಋತುವಿನಲ್ಲಿ, ವರ್ಷ ಶರದ್ ಹೇಮಂತ ಋತುವಿನಲ್ಲಿ ಅಥವಾ ಶರದ್ ಋತುವಿನಲ್ಲಿ ನಮ್ಮ ಬಾಡಿಯಲ್ಲಿ ಜಾಸ್ತಿ ಡಿಪಾಸಿಟ್ ಆಗಿರುತ್ತೆ ಫ್ಯಾಟು. ಆ ಫ್ಯಾಟ್ ಕರಗಲಿಕ್ಕೆ ದಿ ಬೆಸ್ಟ್ ಮೆಡಿಸಿನ್ ಅಂದರೆ ಎಳ್ಳೆಣ್ಣೆ ಅಥವಾ ಎಳ್ಳು. ಸೊ ಎಳ್ಳನ್ನು ನೀನು ಆ ಪ್ರಮಾಣದಲ್ಲಿ ತಿಂದರೆ, ಅದು ಎಳ್ಳನ್ನು ನಾವು ಜಾಸ್ತಿ ತಿನ್ನಲಿಕ್ಕೆ ಆಗೋದಿಲ್ಲ, ನೀನು ಹಾಗೆ ತಿನ್ನೋದು ಎಳ್ಳು ತಿನ್ನೋದಿಲ್ಲ ಮಾರಾಯ. ಅದಕ್ಕಾಗಿ
ಹಾಗೆ ಪ್ರತಿ ಹಬ್ಬಕ್ಕೂ ಅದೇ. ಈಗ ನಿಮ್ಮಲ್ಲಿ ಕೆಲವೊಂದು ಕಡೆ ಯುಗಾದಿಗೆ ಕಹಿ ಕುಡಿತಾರೆ, ಇಲ್ಲಿ ದೀಪಾವಳಿ ಕುಡಿತಾರೆ. ಸೊ ದೀಪಾವಳಿಗೆ ವರ್ಮ್ಸ್ ಆಗುವಂತಹ ಟೈಮ್ ಹೊಟ್ಟೆ ಇದೆ ಕರೆಕ್ಟಾಗಿ ಆ ಚಳಿಗಾಲದಲ್ಲಿ. ಸೊ ನೀವು ಅವಾಗೆ ಕಹಿ ಔಷಧಿಗಳನ್ನು ಕುಡಿದ್ರೆ ನಿಮ್ಮ ಬಾಡಿ ಪ್ಯೂರಿಫೈಯರ್ ಆಗುತ್ತೆ. ದೀಪಾವಳಿಗೆ ನಾವು ದೀಪಗಳನ್ನು ಹಚ್ತೇವೆ. ಯಾಕೆ ಹಚ್ತೇವೆ? ದೀಪಗಳನ್ನ ಯಾಕೆ ಹಚ್ತೇವೆ? ಬೆಸ್ಟ್ ಆನ್ಸರ್ ಕೊಡಿ. ಹಬ್ಬ ಇದೆ ಹಚ್ತೇವೆ ಬೇಡ. ದೀಪಾವಳಿಗೆ ನಾವು ದೀಪ ಯಾಕೆ ಹಚ್ತೇವೆ? ಯಾರು ಒಬ್ರು ಮಕ್ಕಳೇ, ದೀಪಾವಳಿಗೆ ದೀಪಗಳನ್ನು ಯಾಕೆ ಹಚ್ತೇವೆ? ಮನೆ ಹತ್ರ 10, 20, 50, 100 ದೀಪ ಹಚ್ತೇವೆ. ಯಾಕೆ ಹೇಳಿ ನೋಡಿ. ದೀಪಾವಳಿಗೆ ದೀಪ ಹಚ್ಚೋದು ಎಷ್ಟು ಇದೆ ಅಂದರೆ, ನಾನು ಪೇರೆಂಟ್ಸ್ಗಾದ್ರೂ ಗೊತ್ತಿರಬೇಕಿದೆ. ಫ್ಲೈಸ್ ಇರೋದು ಸಣ್ಣ ಫ್ಲೈಸ್ ಇರೋದು ದೀಪಾವಳಿ ಟೈಮ್ದಲ್ಲಿ ಹೈಯೆಸ್ಟ್. ಸೊ ನಿಮ್ಮ ಆಹಾರದಲ್ಲಿ ಬಂದು ಬೀಳುತ್ತೆ, ನೀವು ಕೂತ್ಕೊಂಡಲ್ಲಿ ಬಂದು ಬೀಳುತ್ತೆ ಅದು. ಸೊ ನೀವು ಈ ದೀಪಗಳನ್ನು ಹಚ್ಚಿಟ್ರೆ ನಿಮ್ಮ ಮನೆಯ ಒಳಗಡೆ ಆ ಫ್ಲೈಸ್ ಎಂಟ್ರಿ ಆಗೋದಿಲ್ಲ, ನಿಮ್ಮ ಆಹಾರ ಶುದ್ಧ ಇರುತ್ತೆ. ಒಂದು ರೀಸನ್. ಎರಡನೇದು, ಚುಮು ಚಳಿ ಸ್ಟಾರ್ಟ್ ಆಗುತ್ತೆ. ಮನೆ ಬೆಚ್ಚಗಿರಲಿ, ನೀವು ಬೆಚ್ಚಗಿರಬೇಕು ಅನ್ನುವಂಥದ್ದನ್ನು ಇಂಡಿಕೇಟ್ ಮಾಡುವಂಥದ್ದು. ಇದು ನಾನು ಹೇಳೋದು ಸೈನ್ಸ್ ದೃಷ್ಟಿಯಿಂದ ನೋಡಿದಾಗ. ಅದು ಆಮೇಲೆ ಯಾವುದೋ ರಾಕ್ಷಸ ಯಾರಿಗೆ ಹೊಡೆದಿದ್ದ ನಂತರ ಅದನ್ನು ವಿಜಯಿಯಾಗಿ ಅದಕ್ಕೆ ದೀಪಾವಳಿಯನ್ನು ಆಚರಿಸ್ತಾ ಇದ್ದೇವೆ, ಅದು ಕರೆಕ್ಟ್ ಇರ್ಬೋದು ನಾನು ಹೇಳೋದು. ಬಟ್ ಪ್ರಾಕ್ಟಿಕಲಿ ನಾನು ಯಾಕೆ ದೀಪಾವಳಿ ಮಾಡಬೇಕು, ನಾನು ಯಾಕೆ ಹೋಳಿ ಹುಣ್ಣಿಮೆನ ಆಚರಿಸ್ಬೇಕು ಅಂತಂದರೆ, ನನ್ನ ಮೈಯನ್ನು ಹಾಗೆ ತಿಕ್ಕೊಳ್ದೇ ಇಲ್ಲ ನಾನು. ಸೊ ನಾ ಬಣ್ಣ ಆಡಿದರೆ ನಾನು ಮೈಯನ್ನು ಚೆನ್ನಾಗಿ ಉಜ್ಕೋತೀನಿ ಅನ್ನೋ ಒಂದು ಕಾರಣಕ್ಕೆ ಹೋಳಿ ಹುಣ್ಣಿಮೆ ಸ್ಟಾರ್ಟ್ ಆಗಿರುತ್ತೆ. 5 ನಿಮಿಷ ಬಂದು ತಿಕ್ಕೊಳ್ಳಿ. ಇಲ್ಲೇ ಇದ್ದೀನಿ ಶಾಲೆಗೆ, ಅದೇ ಎಷ್ಟೇ ಇದೆ ಬಸ್. ಸೊ ಹೀಗೆ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ, ಹೀಗೆ ನೀವು ನಿಮ್ಮ ಹಬ್ಬಗಳನ್ನು ಕೆದಕಿ ಮಕ್ಕಳಿಗೆ ಅದನ್ನು ತಿನ್ನಲೇಬೇಕು ಅನ್ನುವಂಥ ಇಂಪಾರ್ಟೆನ್ಸನ್ನು ಕೊಟ್ಟರೆ ಅವರ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ. ಕೊನೆಯದಾಗಿ ಇಲ್ಲಿ ಬಂದಂಥ ಪೇರೆಂಟ್ಸ್ಗಳಿಗೆ ಒಂದು 15-20 ವರ್ಷ ಆದ ನಂತರ ಹೇಳ್ತಾನೆ, ಇಲ್ಲ ಒಂದು 20-25 ವರ್ಷ ಇಲ್ಲ ಮಕ್ಕಳು ಯಾಕೋ ಸ್ವಲ್ಪ ಕದ್ದು ಗುಟ್ಕಾ ತಿಂತಾನೆ, ಕದ್ದು ಏನೋ ಕುಡಿತಾರಂತೆ ಡೌಟ್ ಬರ್ತದೆ ಅನ್ನುವಂಥ ಪೇರೆಂಟ್ಸ್ ಬಂದಿರ್ತಾರೆ. ಇವರು ತುಂಬ ಚಿಕ್ಕವರಿದ್ದಾರೆ, ಆದರೆ ಅವ್ರ ಮುಂದೆ ಹೇಳಿರ್ತಾರೆ. ಅದಕ್ಕೆ ಮೂಲ ಕಾರಣ ಏನು ಗೊತ್ತಾ? ಪ್ಯಾರೆಂಟ್ಸ್. ಫಸ್ಟು ನೀವು ಗುಟ್ಕಾ ತರಿಸೋದೆ ಮಕ್ಕಳ ಹತ್ರ ತರಿಸ್ತೇವೆ. ಅಂಗಡಿಗೆ ಹೋಗಿ ನೀವು ಗುಟ್ಕಾ ತೊಗೊಂಡ್ಬಾ, ಅಥವಾ ನೀವು ತಂಬಾಕು ತೊಗೊಂಡ್ಬಾ, ನೀವು ಮತ್ತೊಂದು ತೊಗೊಂಡ್ಬಾ ಅಂತ ಹೇಳೋದಲ್ಲ. ಸೊ ಆ ರೀತಿ ಯಾರ್ದಾದ್ರೂ ಮನೆಯಲ್ಲಿ ಪಕ್ಕದ ಮನೆಯವರು ಏನಾದರೂ ತರಿಸ್ತಿದ್ರೆ ಮಕ್ಕಳಿಂದ ಅಂಥ ವಿಷಯಗಳನ್ನು ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಒಂದು, ಅದು ನಿಮ್ಮದು ಸೋಷಲ್ ಕನ್ಸರ್ನಲ್ಲಿ ಬರ್ತದೆ. ಸೊ ಹೀಗೆ ಒಟ್ಟಾರೆಯಾಗಿ ನಾನು ಹೇಳಬೇಕು ಅಂತಂದರೆ, ಹಸಿವೆ ಇದ್ದಷ್ಟು ನಾವು ಆಹಾರವನ್ನು ಸೇವಿಸಬೇಕು, ಲೋಕಲ್ ಇಲ್ಲಿ ಬೆಳೆದಿರುವಂಥ ಆಹಾರವನ್ನು ಸೇವಿಸಬೇಕು. ಹಾಗೆಯೇ ಪ್ರತಿ ದಿವಸ ನಿತ್ಯ ಕರ್ಮಗಳನ್ನು ಪೂರೈಸಿ ಆಹಾರಗಳನ್ನು ಸೇವಿಸಬೇಕು. ಸೇವಿಸಿದ ಆಹಾರದ ತಕ್ಕ ಹಾಗೆ ನಾವು ನಮ್ಮ ಕೆಲಸಗಳನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕೆಲಸಗಳನ್ನು ಮಾಡಿದರೆ, ಒಳ್ಳೆಯದನ್ನು ಆಲೋಚನೆಯನ್ನು ಮಾಡಿದರೆ ಈ ಎಲ್ಲ ರೋಗಗಳಿಂದ ನಾವು ದೂರ ಇರ್ಬೋದು. ಉತ್ತಮ ಜೀವನ ಶೈಲಿಯನ್ನು ಈ ರೀತಿಯಾಗಿ ಅಂತ ನಾನು ಈಗ ಏನು ಹೇಳಿದೆ ಅವುಗಳನ್ನು ಅಳವಡಿಸಿಕೊಂಡ್ರೆ ನಿಮ್ಮ ಆರೋಗ್ಯ, ನನ್ನ ಆರೋಗ್ಯ, ಈ ಕೂತ್ಕೊಂಡಿರುವಂತಹ ಎಲ್ಲ ಪಾಲಕರ ಆರೋಗ್ಯ ಖಂಡಿತ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೀನಿ. ಆರೋಗ್ಯಕರ ಜೀವನ ಶೈಲಿಯ ಬಗ್ಗೆ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಇವತ್ತು ಸರ್. ನಿಜವಾಗ್ಲೂ ನಮಗೆ ಈಗ ಅವರು ಹೇಳಿರೋದ್ರಲ್ಲಿ ಕೆಲವು ಗೊತ್ತೇ ಇರಲಿಲ್ಲ ಎಲ್ಲ ಪಾಲಕರಿಗೆ ಅಲ್ವಾ. ನಿಜವಾಗ್ಲೂ ಹೌದು, ಇಂಥ ಕಾರ್ಯಕ್ರಮಗಳು ನಮ್ಮ ಶಾಲೆಯಲ್ಲಿ ಬೇಕು, ನಮ್ಗೆ ಆಗಬೇಕಾಗಿತ್ತು. ಅದು ಇಕೋ ಕ್ಲಬ್ ಮುಖಾಂತರ, ನಮ್ಮ ಸಹ್ಯಾದ್ರಿ ಇಕೋ ಕ್ಲಬ್ ಮುಖಾಂತರ ನಾವು ಇವತ್ತು ವಿಡಿಯೋಸ್ ಕೊಟ್ಟಿದ್ದೇವೆ. ನಮ್ಮ ಶಾಲೆಗೆ ಬಂದು ತಮ್ಮ ಅಮೂಲ್ಯ ಸಮಯವನ್ನು ನಮಗಾಗಿ ತೆರೆದಿಟ್ಟು ನಮಗೆಲ್ಲ ಅರಿವನ್ನು ಮೂಡಿಸಿದಂತಹ ಡಾಕ್ಟರ್ ರಘುನಾಥ್ ಪೂಜಾರಿ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜರಿಯಂಗಿ ಪುಸ್ತಕವನ್ನು ಸರಿಗೆ ಇವತ್ತು ನೀಡ್ತಾ ಇದ್ದೇನೆ. ತೋಟದಲ್ಲಿ ನಾವು ನೆಟ್ಟ ಗಿಡಗಳು, ಪುಟ್ಟ ಮಕ್ಕಳಂತೆ ನಗುವ 100 ಬಗೆಯ ಹೂಗಳು. ನಮ್ಮ ಶಾಲೆ ತೋಟದಲ್ಲಿ ನಾವು ನೆಟ್ಟ ಗಿಡಗಳು, ಪುಟ್ಟ ಮಕ್ಕಳಂತೆ ನಗುವ 100 ಬಗೆಯ ಹೂಗಳು. ನಾವು ಕಲಿತ ಪಾಠ ಶಾಲೆ ದೇವ ಮಂದಿರ, ನಮಗೆ ಜಾತಿ ಭೇದವಿಲ್ಲ, ಬದುಕು ಸುಂದರ. ಶಾಲೆಯಲ್ಲಿ ಅರಳಿ ನಿಂತ ಹೂಗಳು, ಮೇಲು ಕೀಳು ನಮ್ಮೊಳಿಲ್ಲ ಒಂದೇ ಮನೆಯ ಮಕ್ಕಳು. ನಮ್ಮ ಶಾಲೆಯಲ್ಲಿ